ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಮೊದಲನೇ ನೋಟು ಯಾರೆಲ್ಲ ಹತ್ರ ಏರ್ಟೆಲ್ ಸಿಮ್ ಯೂಸ್ ಮಾಡ್ತಾರೆ ಬೇಗ ಇವಾಗಲೇ ಹೋಗಿ ಜಿಯೋ ಪೋರ್ಟ್ ಮಾಡ್ಕೊಳ್ಳಿ. ಯಾಕಪ್ಪ ಏರ್ಟೆಲ್ದವರು ಮಾಡ್ತಾರೋ ಸ್ಕ್ಯಾಮ್ ನೋಡಿದರೆ ನೀವು ತುಂಬ ಶಾಕ್ ಆಗಿಬಿಡುತ್ತೆ ನಿಮಗೆ, ಪ್ರತಿಯೊಬ್ಬ ಏರ್ಟೆಲ್ ಯೂಸರ್ಸ್ಗೆ. ಯಾಕಪ್ಪ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಈ 5G ಅನ್ಲಿಮಿಟೆಡ್ ಡೇಟಾ ಅನ್ನೋದು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಆದ್ರೆ ಬಟ್ ಈ 5G ಅನ್ಲಿಮಿಟೆಡ್ ಡೇಟಾ ಬರ್ತಾ ಇಲ್ಲ, ಯಾರಿಗೂ ಕೂಡ ಬರ್ತಾ ಇಲ್ಲ. ಈ 5G ಅನ್ಲಿಮಿಟೆಡ್ ಡೇಟಾ ಅನ್ನೋದು ಬರ್ತಾನೆ ಇಲ್ಲ. ಆ್ಯಕ್ಚುಲಿ ನೀವು ಎಲ್ಲರೂ ಕೂಡ ಥಿಂಕ್ ಮಾಡಿ ಎಲ್ಲ ಆಲ್ಮೋಸ್ಟ್ ನೋಡಿರ್ತೀರ ತುಂಬ ಜನ. ಏನಂದರೆ ನಮ್ಮ ಒಂದು ಡೈಲಿ ಪ್ಯಾಕ್ ಈ 100 GB ಆಗಿರೋ 2 GB ಡೇಟಾ ಇದೆಯಲ್ಲ, ಈ ಡೇಟಾ ಕಂಪ್ಲೀಟ್ ಆಗೋವರೆಗೂ ಮಾತ್ರ ನಮಗೆ 5G ಸಿಗ್ನಲ್ ಅನ್ನೋದು ಬರುತ್ತೆ, ಅಂದರೆ 5G ನೆಟ್ವರ್ಕ್ ಬರುತ್ತೆ. ಅದರ ನಂತರ 5G ಅನ್ನೋದೇ ಬರಲ್ಲ. ಮತ್ತು ಅದ್ರ ಜೊತೆಗೆ ನಮ್ಮ ಇಂಟರ್ನೆಟ್ ಏನಿದೆಲ್ಲ, ಈಗ 1 GB 2 GB ಡಾಟಾ ಇದೆಯಲ್ಲ, ಇದೇನಿದೆಲ್ಲ ಇದು ಮೊದಲು ಕಂಪ್ಲೀಟ್ ಆಗಬೇಕು, ಆದ ನಂತರ 5G ಬರುತ್ತೆ. ಮೊದಲು ಯಾವ ರೀತಿ ಇತ್ತು, ಈ ಮೊದಲು 5G ಆದ ನಂತರ ನಮ್ಗೆ ಏನಾದರೂ ಹೊರಗಡೆ ಇದ್ರೆ ಸಿಗ್ನಲ್ 5G ಇದ್ರೆ 5G ನೆಟ್ವರ್ಕ್ 5G ಡೇಟಾ ಇದ್ರೆ ಆ 5G ಕಂಪ್ಲೀಟ್ ಆದ ನಂತರ ನಮ್ಮ ಮೊಬೈಲ್ ಡೇಟಾ ನಮಗೆ ಡೈಲಿ ಪ್ಯಾಕ್ ಅದು ಕಂಪ್ಲೀಟ್ ಆಗ್ತದೆ. ಅದು ಬಟ್ ಇವಾಗಿಲ್ಲ, ಈ ಡೈಲಿ ಪ್ಯಾಕ್ ಕಂಪ್ಲೀಟ್ ಆದ ನಂತರನೇ ಈ 5G ನೆಟ್ವರ್ಕ್ ಬರ್ತದೆ. ಈ ರೀತಿ ತುಂಬ ಜನ ನಮ್ಮ ಈ ಏರ್ಟೆಲ್ ಯೂಸರ್ಸ್ಗೆ ಪ್ರತಿಯೊಬ್ಬರು ಕೂಡ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. 5G ಅಂತ ಇದ್ದಾರೆ, ಅದ್ರ ಬಟ್ 5G ಡೇಟಾ ಬರ್ತಾಯಿಲ್ಲ, ಇಂಟರ್ನೆಟ್ ಬರ್ತಾಯಿಲ್ಲ, 5G ಅನ್ಲಿಮಿಟೆಡ್ ಬರ್ತಾಯಿಲ್ಲ ಡೇಟಾ. ಯಾಕೆ ಬರ್ತಾಯಿಲ್ಲ ಏನು ತುಂಬ ಜನ ಕೇಳ್ತಾ ಇದ್ದಾರೆ. ಏನೋ ತುಂಬ ಸಿಂಪಲ್, ನಾನು ನಿಮಗೆ ಹೇಳ್ಬೇಕ್ರೆ ಈ ಒಂದು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಏರ್ಟೆಲ್ದಲ್ಲಿ ಈ 5G ಡೇಟಾ ಯಾಕೆ ಬರ್ತಾಯಿಲ್ಲ, ಈ 5G ಡೇಟಾ ಬರ್ಬೇಕಾದ್ರೆ ಏನು, ಇದಕ್ಕೇನು ಲಿಮಿಟ್ ಇದೆಯಾ, ಯಾವ ರೀತಿ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಮತ್ತೊಮ್ಮೆ ಎಲ್ಲರಿಗೂ ಹೇಳ್ತೀನಿ, ನೀವು ಹಾಕುವಂಥ ಕಮೆಂಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಗೊತ್ತಾಗಬೇಕು. ಯೂಟ್ಯೂಬ್ ಕ್ರಿಯೇಟರ್ಸ್ ಅಷ್ಟೇ ಅಲ್ಲ, ಏರ್ಟೆಲ್ ಯೂಸರ್ಸ್ ಪ್ರತಿಯೊಬ್ಬರು ಕೂಡ ಗೊತ್ತಾಗಬೇಕು. ಏರ್ಟೆಲ್ ಯಾವ ರೀತಿ ಇದೆ, ನಿಮ್ಮ ಪ್ರಾಬ್ಲಮ್ ಏನು ಎಲ್ಲ ಅವ್ರಿಗೆ ಗೊತ್ತಾಗಬೇಕು, ಅವರು ಕೂಡ ನೋಡಬೇಕಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡು. ಮರಿಬೇಡಿ, ಇದೇ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ, ಜೆನ್ಯೂನ್ ಕಂಟೆಂಟ್ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಗೈಸ್, ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ ಈ ಏರ್ಟೆಲ್ ಅನ್ನೋದು ಯಾವ ರೀತಿ ಇದೆ. ಮ್ಯಾಕ್ಸಿಮಮ್ 230 ರೂಪಾಯಿ ರಿಚಾರ್ಜ್ ಮಾಡಿದರೆ ಅದಕ್ಕೆ ಅಂದರೆ ಮ್ಯಾಕ್ಸಿಮಮ್ ಅಮೌಂಟ್ ಇಷ್ಟು ರಿಚಾರ್ಜ್ ಮಾಡಿದ್ರೆ ನಮಗೆ 5G ಡೇಟಾನು ಸಿಗುತ್ತೆ. ಅದಕ್ಕಿಂತ ಏನಾದರೂ ನಾವು ಅಮೌಂಟ್ ಕಡಿಮೆ ರಿಚಾರ್ಜ್ ಅದು ಮಾಡಿದ್ರೆ ನಾವು ಏನು ಮಾಡಬೇಕು, ಎಷ್ಟೋ ಬೂಸ್ಟರ್ ಅಂತ ಹಾಕೋಬೇಕು. ಅಂದರೆ ಎಷ್ಟಂದರೆ 51 ರೂಪಾಯಿ ಈ ರೀತಿ ಹಾಕಿ ನಾವು ಎಷ್ಟೋ ಡೇಟಾ 5G ಅನ್ಲಿಮಿಟೆಡ್ ಡೇಟಾ ಅಂತ ಆ್ಯಡ್ ಮಾಡ್ಬೇಕು. 100 ರೂಪಾಯಿ ಆಗಿರ್ಬೋದು, ಈ ರೀತಿ ಅಮೌಂಟ್ ಹಾಕಿ ನಾವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ಬಟ್ ಈ ಏರ್ಟೆಲ್ದಲ್ಲಿ ಯಾವ ರೀತಿ ಆಗಿರ್ಬೋದು, ಈ 1.5 GB ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಈ 1.5 GB ಮತ್ತು ಈ 2 GB ಡಾಟಾ ಅನ್ನೋದು ಯಾವ ರೀತಿ ಇದೆ, ಈ 1.5 GB ಈ 2 GB ಡೇಟಾ ಅನ್ನೋದು ನಮ್ಮ ಡೈಲಿ ಪ್ಯಾಕ್ ನಾವು ರಿಚಾರ್ಜ್ ಹಾಕಿರ್ತೀವಿ, ದಿನಕ್ಕೆ ಇಷ್ಟು GB ಅಂತ ಬರುತ್ತೆ. ಆದ್ರೆ ಬಟ್ ಈ ಈ 1.5 GB ಆಗಿರ್ಬೋದು, ಈ 2 GB ಆಗಿರ್ಬೋದು, ಕಂಪ್ಲೀಟ್ ಆಗೋ ಇದು ಡಾಟಾ ಎಲ್ಲ ಯೂಸ್ ಆಗೋವರೆಗೂ ಮಾತ್ರ ನಮಗೆ 5G ಸಿಗ್ನಲ್ ಬರುತ್ತೆ. ಆದ್ರೆ ಬಟ್ ಅದರ ನಂತರ 5G ನೆಟ್ವರ್ಕ್ ಬರಲ್ಲ. ಇದು ತುಂಬ ಜನ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇರೋದು ತುಂಬ ಜನ ಹೇಳ್ತಾ ಇದ್ದಾರೆ. ಆ್ಯಕ್ಚುಲ್ ಅಮೌಂಟ್ ಯಾಕೆ ಸ್ಕ್ಯಾಮ, ತುಂಬ ಜನ ಮಾತಾಡ್ತಾರೆ ಇದ್ರ ಬಗ್ಗೆ, ತುಂಬ ನಡೀತಿದೆ. ಏರ್ಟೆಲ್ದಲ್ಲಿ 5G ಬರುತ್ತೆ, ಹಿಂಗೆ ಬರ್ತಾಯಿಲ್ಲ, ಇದು ಬರ್ತಾಯಿಲ್ಲ. ಆ್ಯಕ್ಚುಲಿ ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ, ನೀವು ಎಲ್ಲರೂ ಏನು ಮಾಡ್ತೀವಿ, ಫೋನ್ಪೇ ಆಗಿರ್ಬೋದು, ಪೇಟಿಎಮ್ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಓಪನ್ ಮಾಡ್ತೀವಿ, ರಿಚಾರ್ಜ್ ಮಾಡ್ತೀವಿ. ಆದ್ರೆ ಬಟ್ ರಿಚಾರ್ಜ್ ಮಾಡೋದು ಅಷ್ಟಲ್ಲ, ಅದರದ್ದೇ ಆದಂಥ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ. ಅನ್ಲಿಮಿಟೆಡ್ ಡೇಟಾ ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಪ್ಪ ಅಂದರೆ ಎರಡಿದೆ ಇಂಪಾರ್ಟೆಂಟ್. ನಾನು ನಿಮಗೆ ನೋಡಿ ಏನಪ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ತುಂಬ ಸಿಂಪಲ್. ಪರ್ಸನಲ್ ಯೂಸರ್ಸ್ ಆಗಿ ನೀವು ಏನಾದರೂ ಡೇಟಾ ಯೂಸ್ ಮಾಡ್ತಾರೆ ಅಂದರೆ ಪರ್ಸನಲ್ ಆಗಿ ನಾವು ಯೂಸ್ ಮಾಡೋದು. ಅದೇ ಕಮರ್ಷಿಯಲ್ ಆದರೆ ಯೂಸ್ ಮಾಡೋಕ್ಕಾಗಲ್ಲ. ಪರ್ಸನಲ್ ಅಂದರೆ ಏನಂತ ನಾನು ನಿಮಗೆ ಕ್ಲಿಯರ್ ಹೇಳ್ಬಿಡ್ತೀನಿ, ತುಂಬ ಸಿಂಪಲ್. ಈಗ ನನ್ನೊಂದು ಮೊಬೈಲ್ ಎಕ್ಸಾಂಪಲ್ ನಾನು ನಿಮಗೆ ತಿಳಿಸ್ತೀನಿ ನೋಡಿ. ಇದು ನನ್ನೊಂದು ಮೊಬೈಲ್ ಇದೆ. ಈ ಮೊಬೈಲ್ ನಾನು ಸಿಮ್ ಹಾಕಿದ್ದೀನಿ 5G ಅನ್ಲಿಮಿಟೆಡ್ ಡೇಟಾ, ಸಿಮ್ ಹಾಕಿದ್ರೆ ರಿಚಾರ್ಜ್ ಮಾಡಿ ಅನ್ಲಿಮಿಟೆಡ್ ಡೇಟಾ. ಈ ಒಂದು ಮೊಬೈಲ್ನಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡ್ಬೋದು, ಯೂಟ್ಯೂಬ್ನಲ್ಲಿ ಆಗಿರ್ಬೋದು, ಅಂದರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೋದು, ನೋಡ್ಬೋದು, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೋದು, ಈ ರೀತಿ ಮಾಡ್ಬೋದು. ಅದೇ ಬಿಟ್ಟು ಬೇರೆ ಅಂದರೆ ಈ ಮೂವಿ ಡೌನ್ಲೋಡ್ ಮಾಡ್ತಾರೆ, ಥರ್ಡ್ ಪಾರ್ಟಿ ವೆಬ್ಸೈಟ್ ಮೂಲಕ ಮೂವಿ ಡೌನ್ಲೋಡ್ ಮಾಡೋದು, ಈ ರೀತಿ ಮಾಡಿದರೆ ಅದಕ್ಕೆ ಇಂಟರ್ನೆಟ್ ಬರಲ್ಲ, ಸಿಗ್ನಲ್ ಡೌನ್ ಆಗಿಬಿಡುತ್ತೆ ಆಟೋಮೆಟಿಕ್. ಪರ್ ಸೆಕೆಂಡ್ Mbps 1 Mbps ಬರುತ್ತೆ, ಅದು ಬರಲ್ಲ, ಆಟೋಮೆಟಿಕ್ ಡೌನ್ ಆಗಿಬಿಡುತ್ತೆ. ಅದೆಲ್ಲ ಏನಾಗುತ್ತೆ ಅಂದರೆ ಅದು ಕಮರ್ಷಿಯಲ್ ಆಗುತ್ತೆ, ಪರ್ಸನಲ್ ಅಲ್ಲ, ಕಮರ್ಷಿಯಲ್ ಒಳಗಡೆ ಡಿವೈಡ್ ಆಗುತ್ತೆ. ಇದು ಇಂಪಾರ್ಟೆಂಟ್, ಇದು ಮೊದಲನೇದು. ಸೆಕೆಂಡ್ ಕಂಡೀಷನ್ ಬಂದ್ಬಿಟ್ಟು ಇರೋದು ಏನಪ್ಪ ಅಂದ್ರೆ, ನೀವು ಈ ಒಂದು ಮೊಬೈಲಲ್ಲಿ ಸಿಮಕ್ಕೆ 5G ಇದೆ ಅನ್ಲಿಮಿಟೆಡ್ ಡೇಟಾ, ನೀವು ಇನ್ನೊಂದು ಮೊಬೈಲ್ಗೆ ಏನಾದರೂ ಹಾಟ್ಸ್ಪಾಟ್ ಕೊಡ್ತಾರಲ್ಲ, ಅದು ಕೂಡ ಅನ್ಲಿಮಿಟೆಡ್ ಡೇಟಾ ಬರಲ್ಲ, ಅದು ಕೂಡ ಕಮರ್ಷಿಯಲ್ ಒಳಗಡೆ ಡಿವೈಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರು ಏರ್ಟೆಲ್ದವರು. ಈ ರೀತಿ ಅವ್ರ ಕಂಡೀಷನ್, 2 ಕಂಡೀಷನ್ ಮೇನ್ ಇಂಪಾರ್ಟೆಂಟ್. ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ, 2 ಕಂಡೀಷನ್. ಆದರೆ ಇದ್ರ ಜೊತೆಗೆ ಮತ್ತೊಂದು ಕಂಡೀಷನ್, 3ನೇ ಕಂಡೀಷನ್. ಈ ಕಂಡೀಷನ್ ಏನಪ್ಪ, ಈ 5G ಅನ್ಲಿಮಿಟೆಡ್ ಡೇಟಾ ಕೂಡ ಲಿಮಿಟ್ ಇದೆ ಅಂದರೆ ನೀವು ನಂಬುತ್ತೀರಾ? 100% ನಂಬಲೇಬೇಕು. 5G ಅನ್ಲಿಮಿಟೆಡ್ ಡೇಟಾ ಕೂಡ ಲಿಮಿಟ್ ಇದೆ. ಮ್ಯಾಕ್ಸಿಮಮ್ ನೀವು 300 GB ವರೆಗೆ ನೀವು ಇಂಟರ್ನೆಟ್ ಯೂಸ್ ಮಾಡ್ಬೋದು ಅನ್ಲಿಮಿಟೆಡ್. ಅದ್ರ ಮೇಲ್ಗಡೆ ಯೂಸ್ ಮಾಡೋಕ್ಕೆ ಸಾಧ್ಯವ. ಶಾಕ್ ಆದ್ರ ಆಗಲೇಬೇಕಲ್ಲ, ಯೂಸ್ ಮಾಡೋಕ್ಕೆ ಸಾಧ್ಯವಿಲ್ಲ. ಪ್ರತಿ ತಿಂಗಳಿಗೆ ಮ್ಯಾಕ್ಸಿಮಮ್ ನಿಮಗೆ 300 GB, ನಿಮ್ಮ ಡೈಲಿ GB ಬಿಟ್ಟು ಜಸ್ಟ್ 300 GB ಮಾತ್ರ ನಿಮಗೆ ಅನ್ಲಿಮಿಟೆಡ್ ಡೇಟಾ ಪ್ಯಾಕ್ ಇರುತ್ತೆ.
ಆ 300 GB ಕೇವಲ ಒಂದೇ ದಿನದಲ್ಲಿ ನೀವು ಕಂಪ್ಲೀಟ್ ಮಾಡಿದ್ರು, 2 ದಿನದಲ್ಲಿ ಕಂಪ್ಲೀಟ್ ಮಾಡಿದ್ರು ಕೂಡ ಇನ್ನು 22 ದಿನ ನಿಮ್ದು ಏನಿದೆಲ್ಲ ಈ ರಿಚಾರ್ಜ್ ಇದೆ ಅದ್ರ ಬಿಟ್ಟು ನಿಮ್ಗೆ 1.5 GB ಡೇಟಾ 2 GB ಡೇಟಾ ಅದು ಬರುತ್ತೆ ಕಂಟಿನ್ಯೂ. ಆದ್ರೆ ಬಿಟ್ಟು ನಿಮಗೆ ಅನ್ಲಿಮಿಟೆಡ್ ಡೇಟಾ ಅನ್ನೋದು ಬರಲ್ಲ. 300 GB ಡೇಟಾ 10 ದಿನದಲ್ಲಿ ಕಂಪ್ಲೀಟ್ ಮಾಡಿ, ಇನ್ನು 10 ದಿನ ನಿಮಗೆ ಡೇಟಾ 300 GB ಅನ್ಲಿಮಿಟೆಡ್ ಡೇಟಾ ಅನ್ನೋದೇ ಇರಲ್ಲ. ಡೈಲಿ ಪ್ಯಾಕ್ ಇರುತ್ತೆ, ಆದ್ರೆ ಬಟ್ ಅನ್ಲಿಮಿಟೆಡ್ ಡೇಟಾ ಬರಲ್ಲ. 300 GB ಡೇಟಾ ಆ್ಯಕ್ಚುಲಿ ನಾನು ನಿಮಗೆ ಎಲ್ಲರಿಗೆ ಹೇಳ್ಬೇಕಾರೆ ನಾವೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿ ಮ್ಯಾಕ್ಸಿಮಮ್ 5 ರಿಂದ 6, 7, 8 GB ಡಾಟಾ ಇರುತ್ತೆ ಒಂದೊಂದು ವೀಡಿಯೋ. ಮ್ಯಾಕ್ಸಿಮಮ್ 2 ರಿಂದ 3 ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಹೋಯ್ತು, ನಮ್ಮ ಕತೆ ಮುಗೀತು. ನಿಮಗೆಲ್ಲರಿಗೂ ಹೇಳ್ಬೇಕಾದ್ರೆ ನಾನು ಡೈಲಿ ಆ್ಯಕ್ಚುಲಿ ಹೇಳ್ಬೇಕು 51 ರೂಪಾಯಿ 49 ರೂಪಾಯಿ ಈ ರೀತಿ ಅನ್ಲಿಮಿಟೆಡ್ ಡೇಟಾ ಹಾಕೋತೀನಿ ನಾನು. ಯಾಕಂದ್ರೆ ಫೈಬರ್ ಇಲ್ಲಿ ಇನ್ಸ್ಟಾಲೇಷನ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲೇ ಇಲ್ಲದ್ರ ಇನ್ಸ್ಟಾಲೇಷನ್ ಕೂಡ ಜಾಸ್ತಿ ನೆಟ್ವರ್ಕ್ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಇದ್ರು ಯಾಕೆ ಮಾಡ್ತೀನಿ ನಿಮಗೋಸ್ಕರ. ಇದೆಲ್ಲ ಬಿಡಿ. ಆ್ಯಕ್ಚುಲಿ ನಿಮಗೆಲ್ಲರಿಗೂ ಹೇಳ್ಬೇಕಾರೆ ಇದು ಇವ್ರದ್ದು ಏನಂದ್ರೆ ಮೊದಲನೇ ಪ್ರಾಬ್ಲಮ್ ಅಂದರೆ ಈ ಪರ್ಸನಲ್ ಆಗಿ ನಾವು ಅಂದರೆ ಪ್ರೊಫೆಷನ್ ಅಂದರೆ ನಮ್ಮ ಪರ್ಸನಲ್ ಆಗಿ ನಾವು ಯೂಸ್ ಮಾಡ್ಬೋದು. ಅದು ಬಿಟ್ಟು ಬೇರೆ ಪರ್ಸನಲ್ ಅಂದ್ರೂ ಕೂಡ ಬೇರೆ ನಾವು ವೆಬ್ಸೈಟ್ ಏನಾದರೂ ಯೂಸ್ ಮಾಡಿದ್ರೆ ಅದಕ್ಕೆ ಡೇಟಾ ಬರಲ್ಲ, ಸಿಗ್ನಲ್ ಡೌನ್ ಹಾಕಿಬಿಡ್ತಾರೆ. ಯಾಕಂದ್ರೆ ಅದು ಕಮರ್ಷಿಯಲ್ ಒಳಗಡೆ ಡಿವೈಡ್ ಆಗುತ್ತೆ. ಆದ್ರೆ ಬಟ್ ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾರೆ ಏರ್ಟೆಲ್ದಲ್ಲಿ ಈ ರೀತಿ ಕಂಡೀಷನ್, ಆದ್ರೆ ಬಟ್ ಜಿಯೋದಲ್ಲಿ ಯಾವುದೇ ಕಂಡೀಷನ್ ಇಲ್ಲ. ಪರ್ಸನಲ್ ಯೂಸ್ ಮಾಡೋವಾಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ಈ ರೀತಿ ಇಲ್ಲ. ಯೂಸ್ ಮಾಡ್ಕೊಳ್ಳಿ. ಹಾಸ್ಪಾಟ್ ಕೊಡ್ತಾರೆ, ಇನ್ನೊಬ್ಬರಿಗೆ ಹಾಸ್ಪಾಟ್ ಕೊಡಿ. ಅನ್ಲಿಮಿಟೆಡ್ ಡೇಟಾ ಅದಕ್ಕೆ ಲಿಮಿಟೇ ಇಲ್ಲ. ಅದಕ್ಕೆ 300 GB ಅನ್ನೋದು ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು ಜಿಯೋದಲ್ಲಿ. ಆದ್ರೆ ಬಟ್ ಏರ್ಟೆಲ್ನಲ್ಲಿ ಈ ರೀತಿ ಪ್ರಾಬ್ಲಮ್. ಆ್ಯಕ್ಚುಲಿ ಏರ್ಟೆಲ್ ಕಂಪ್ನಿ ಈ ಒಂದು ವಿಡಿಯೋ ತಲುಪುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅವ್ರು ಅದರಲ್ಲಿ ಇದ್ದಂತೆ ಎಂಪ್ಲಾಯಿಗಳು ನಿಮಗೂ ನೋಡ್ತಾ ಇದ್ದಾರೆ, ದಯವಿಟ್ಟು ಹೇಳ್ತೀನಿ ಇದೇ ಒಂದು ಪ್ರಾಬ್ಲಮ್ಗೋಸ್ಕರ ಎಷ್ಟೋ ಜನ ಇಂಟರ್ನೆಟ್ ಏನು ಮಾಡ್ತಾರೆ, ಜಿಯೋ ಏರ್ಟೆಲ್ ಇದ್ದು ಜಿಯೋಲಿ ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಕನ್ವರ್ಟ್ ಆಗ್ತಾ ಇದ್ದಾರೆ. ಇದೇ ಒಂದು ರೀಸನ್ ನೋಡಿ. ಅದಕ್ಕೋಸ್ಕರ ಏರ್ಟೆಲ್ದಲ್ಲಿ ಇದು ಪ್ರಾಬ್ಲಮ್ ನಾನು ಫೇಸ್ ಮಾಡಿದ ಪ್ರಾಬ್ಲಮ್ ಏನಪ್ಪ, ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾ, ನಾನು ಪ್ರತಿದಿನ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅವಲ್ಲ, ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ಒಂದೊಂದು ವೀಡಿಯೋ ಅಪ್ಲೋಡ್ ಮ್ಯಾಕ್ಸಿಮಮ್ 4 ರಿಂದ 8, 9 GB ಡೇಟಾ ಬೇಕು. ಆದರೆ ನನ್ನ ಹತ್ರ ಈ ಒಂದು ಮೊಬೈಲಲ್ಲಿ ಸಿಮ್ ಇರುತ್ತೆ. ನಾನು ಐಫೋನ್ ಸಿಮ್ ಹಾಕಾರಲ್ಲ. ಐಫೋನ್ ಮೊಬೈಲಲ್ಲಿ ನನಗೆ ಇಂಟರ್ನೆಟ್ ಬೇಕು. ಅವಾಗ ನಾನು ಈ ಮೊಬೈಲಿಂದ ಆ ಮೊಬೈಲ್ಗೆ ಇಂಟರ್ನೆಟ್ ಕೊಡ್ತೇನೆ. ಮ್ಯಾಕ್ಸಿಮಮ್ ಅಂದರೆ ಅದು ಇಂಟರ್ನೆಟ್ ನಂದು 2 GB ಏನಿದಿಲ್ಲ, ಈ 2 GB ಏನು ಡೈಲಿ ಪ್ಯಾಕ್ ಇಲ್ಲ, ಈ 2 GB ಕಂಪ್ಲೀಟ್ ಆಗೋವರೆಗೂ ಮಾತ್ರ ನನ್ನ ಇಂಟರ್ನೆಟ್ ಜಗುತ್ತೆ. 2 GB ಕಂಪ್ಲೀಟ್ ಆದ ನಂತರ ನನಗೆ 5G ಅನ್ಲಿಮಿಟೆಡ್ ಡೇಟಾ ಬರ್ತಾ ಇಲ್ಲ. ಬೇಕಾದ್ರೆ ನಾನು ಎಷ್ಟು ಅಮೌಂಟ್ ರಿಚಾರ್ಜ್ ಮಾಡ್ಕೋಬೇಕು. ನನಗೊಬ್ಬಗೂ ಅಲ್ಲ, ಅಂದರೆ ನನಗೊಬ್ಬನಿಗೆ ಈ ರೀತಿ ಪ್ರಾಬ್ಲಮ್ ಇಲ್ಲ, ನಿಮಗೂ ಕೂಡ ಆಗ್ತಾಯಿದ್ದಲ್ಲ. ಮೊದಲಿಗೆಲ್ಲ ಯಾವ ರೀತಿ ಇರ್ತಾರೆ, ಆ್ಯಕ್ಚುಲಿ ನಮ್ಮ ಹತ್ರ 1 GB ಆಗಿರೋ 2 GB ಡೇಟಾ ಇದ್ದರೆ ಯಾವ ರೀತಿ ಅಂದರೆ, ಈ ನಮ್ಮ ಡೇಟಾ ಈ 1 GB 2 GB ಡೇಟಾ ಏನಿದೆಯಲ್ಲ, ಇದು ನಮ್ದು ಏನಾದರೂ 5G ಸಿಗ್ನಲ್ ನೆಟ್ವರ್ಕ್ ಇದ್ದರೆ ಏನಾಗ್ತಿತ್ತು, ಆ 5G ಎಷ್ಟು ಜಗ್ಬೋದು ಅಂದರೆ ಅನ್ಲಿಮಿಟೆಡ್ ಆಗಿ ನಾವು ಜಗ್ಬೋದು. ಅದರ ನಂತರ ನಮ್ಮ 5G ಆಗಿರ್ಬೋದು 4G ಬಂದರೆ ನಮ್ಮ ಡೇಟಾ ಬರ್ತಿತ್ತು. ಈ 1 GB 2 GB ಡೇಟಾ ಯೂಸ್ ಆಗ್ತಿತ್ತು. ಅದ್ರ ಬಟ್ 5G ಇದ್ದರೆ ಅದರ ಡೇಟಾ ಯೂಸ್ ಆಗ್ತಿತ್ತು. ಅದ್ರ ಬಟ್ ಇವಾಗ ಹಂಗಿಲ್ಲ ಈ ರೀತಿ. ಆ್ಯಕ್ಚುಲಿ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾರೆ ನೀವೇ ಅನ್ಕೊಳ್ಳಿ, ನೀನು ಸ್ಕ್ಯಾಮ್ ಅಂತ ಸುಮ್ಮನೆ ಅಂತಲ್ಲ, ನಾನು ನಿಮ್ಗೆ ಎಲ್ಲರೂ ಅನ್ಕೊಳ್ಳಿ ಅಂದರೆ ನೀವೇ ಎಲ್ಲ ತಿಳ್ಕೊಳ್ಳಿ. ಕ್ಲಿಯರ್ಗೆ ಹೇಳ್ಬಿಡ್ತೀನಿ ಅಂದ್ರೆ, ಈ 5G ಅಂತ ಹೇಳ್ತಿದ್ರೆ ಏರ್ಟೆಲ್ದವ್ರು 5G ನಾವೆಲ್ಲರೂ ಕೂಡ ದುಡ್ಡು ಕೊಟ್ಟು ರಿಚಾರ್ಜ್ ಮಾಡಿಸ್ತಾ ಇದೀವಿ, ಸುಮ್ಮನೆ ಅಲ್ಲ, ದುಡ್ಡು ಕೊಡ್ತಾ ಇದೀವಿ, ಹೌದಲ್ಲ, ದುಡ್ಡು ಕೊಟ್ಟು ರಿಚಾರ್ಜ್ ಮಾಡಿಸ್ತಾ ಇದೀವಿ. ಈ 5G ಅಂತ ಹೇಳ್ತಾರೆ. ಆದ್ರೆ ಬಟ್ 5G ಅಂತ ಹೇಳಿ ಈ 300 GB ಮಾತ್ರ ಲಿಮಿಟ್ ಇಟ್ಟಿದ್ದಾರಲ್ಲ, ಹಾಗಿದ್ರೆ 5Gನ ನಾನು ಹೇಳಲ್ಲ, ಸ್ಕ್ಯಾಮ್ ನೀವೇ ಅಂತ ಹೇಳಿ. ಸ್ಕ್ಯಾಮ್ ಅಲ್ವಾ ನೀವೇ ಹೇಳಿ, ನಾನು ಹೇಳೋದು ಬೇಡ, ನೀವೇ ಹೇಳಿ. 300 GB ಲಿಮಿಟ್ ಇತ್ತು. ಅದ್ರ ಬಟ್ ಜಿಯೋದಲ್ಲಿ ಆ ರೀತಿ ಲಿಮಿಟ್ ಅದು ಏನಿಲ್ಲ. ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನನಗೊಬ್ಬನಿಗೆಲ್ಲ ಎಷ್ಟೋ ಅಂದರೆ ಆ್ಯಕ್ಚುಲಿ ಎಲ್ಲ ಈ ಏರ್ಟೆಲ್ ಯೂಸರ್ಸ್ಗೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಇದ್ರ ಬಗ್ಗೆ ಏರ್ಟೆಲ್ದವರು ಗಮನ ತೊಗೋಬೇಕು, ಏನಾದರೂ ಇದರ ಬಗ್ಗೆ ಮಾಡಲೇಬೇಕು. ಇಲ್ಲಾಂದರೆ ಏರ್ಟೆಲು ಬಿಟ್ಟು ಜಿಯೋ ಬರ್ತಾರೆ, ತುಂಬ ಜನ ಬರ್ತಾಯಿದ್ರೆ. ಆ್ಯಕ್ಚುಲಿ ಈ ರೀತಿ ಒಂದು ಸೀನ್ ನಡೀತಿದೆಯಲ್ಲ, ಇದು ತುಂಬ ಬೇಜಾರಾಗುತ್ತೆ ಎಲ್ಲರಿಗೆ ಹೇಳ್ಬೇಕಾರೆ. ಏರ್ಟೆಲ್ ಒಂದು ಎಲ್ಲೋ ಇತ್ತು, ಅದು ಒಂದು ರೇಂಜ್ ಇದೆ. ಅದ್ರ ಬಟ್ ಇವಾಗ ಈ ರೀತಿ ಪ್ರಾಬ್ಲಮ್ ನಡೀತಿದೆ. ಅನ್ಲಿಮಿಟೆಡ್ ಡೇಟಾ ಅಂತ ಹೇಳ್ತಿದ್ದಾರೆ, ಅದ್ರ ಬಟ್ಟು ಅನ್ಲಿಮಿಟೆಡ್ ಡೇಟಾ ಬರ್ತಲ್ಲ, 300 GB ಮಾತ್ರ ಲಿಮಿಟು. ಅದ್ರ ನಂತರ ಆಗ್ತಲ್ಲ. ಆ್ಯಕ್ಚುಲಿ ನಾನು ಟ್ರೈ ಮಾಡಿದ್ದೀನಿ, ಆಗಲಿಲ್ಲ. ನಾನು ಹಾಸ್ಪಾಟ್ ಕೊಟ್ಟು ಇನ್ನೊಬ್ರಿಗೆ ನೋಡಿದೆ, ಅದು ಆಗಲಿ. ನಾನು ಮೊಬೈಲ್ ಅಪ್ಲೋಡ್ ಮಾಡೋದು ಕೂಡ ನೋಡಿದ್ದೀನಿ, ಟ್ರೈ ಮಾಡಿ, ಆಗಲಿಲ್ಲ ನನಗೆ. ನಿಮಗೆ ಐದಲ್ವ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎಲ್ಲರಿಗೆ ಹೇಳ್ಬೇಕಾರೆ ನಾನು ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ, ಈ ಅನ್ಲಿಮಿಟೆಡ್ ಡೇಟಾ ಅನ್ನೋದು ನಿಮ್ಗೆ ಗೊತ್ತಾಯ್ತಲ್ಲ, ನಿಮಗೆ ಲಿಮಿಟ್ ಇದೆ. ಏರ್ಟೆಲ್ದಲ್ಲೂ ಕೂಡ ಅನ್ಲಿಮಿಟೆಡ್ ಡೇಟಾದಲ್ಲೂ ಕೂಡ ಲಿಮಿಟ್ ಇದೆ. 300 GB ಮಾತ್ರ ನೀವು ಯೂಸ್ ಮಾಡೋದು. 300 GB ಮೇಲ್ಗಡೆ ನೀವು ಯೂಸ್ ಮಾಡೋಕ್ಕೆ ಸಾಧ್ಯವಲ್ಲ, ಆಗೋದೇ ಇಲ್ವಾ. ಅದ್ರ ನಂತರ ನೀವು ಯೂಸ್ ಮಾಡ್ಬೇಕಾದ್ರೆ ದುಡ್ಡಿದ್ರೆ ದುನಿಯಾ ರಿಚಾರ್ಜ್ ಮಾಡಿಸ್ಬೇಕು, ಅವಾಗ ಯೂಸ್ ಮಾಡ್ಕೋಬೇಕು. ಎಷ್ಟು GB ಬೇಕು ಅಷ್ಟು ರಿಚಾರ್ಜ್ ಮಾಡಿಸೋದು, ಯೂಸ್ ಮಾಡೋದು. ಈ ರೀತಿ ನಡೀತಿದೆ. ಆ್ಯಕ್ಚುಲಿ ನನಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲರಿಗೂ ಹೇಳ್ಬೇಕಾರೆ ಇನ್ನು ತುಂಬ ಜನ ಭಯನೂ ಕೂಡ ಪಟ್ಟಿದ್ದಾರೆ. ನಿಮಗೆ ಎಲ್ಲರಿಗೂ ಹೇಳ್ತಾಯಿದ್ದೀನಿ, ನಿಮ್ಮ 1.5 GB ಡೈಲಿ ಪ್ಯಾಕ್ ಇದಲ್ಲ, ಈ 1.5 GB ಆಗಿರ್ಬೋದು, ಈ 2 GB ಡೇಟಾ ಆಗಿರ್ಬೋದು, ನೀವು ರಿಚಾರ್ಜ್ ಮಾಡಿದ್ರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ 2 GB ಡೇಟಾ ರಿಚಾರ್ಜ್ ಮಾಡಿದ್ರಲ್ಲ, ಆ 2 GB ಡೇಟಾ ತುಂಬ ಜನರಿಗೆ ಈ ರೀತಿ ಆಗ್ತದೆ. ಆ 2 GB ಡೇಟಾ ಕಂಪ್ಲೀಟ್ ಆಗೋವರೆಗೂ 5G ಬರ್ತಲ್ಲ. ಆ 2 GB ಕಂಪ್ಲೀಟ್ ಆದ ನಂತರ 5G ಬರ್ತದೆ. ಕ್ಲಿಯರಾಗಿ ನೋಡ್ಕೋಬೇಕಾರೆ, ಭಯ ಪಡಕೋಬೇಡಿ. ಅದ್ರ ಬಟ್ ನಿಮ್ಗೆ ಎಲ್ಲರಿಗೂ ಗೊತ್ತೇನೆ, ನಿಮ್ಮ 2 GB ಡೇಟಾ ಕಂಪ್ಲೀಟ್ ಆದ ನಂತರ 5G ಕೂಡ ಬರ್ತಾ ಇದೆ ಒಬ್ಬೊಬ್ಬರಿಗೆ. ಈ 2 GB ಡೇಟಾ ಅವ್ರದ್ದು ಏನೂ ಖರ್ಚಾಗಿಲ್ಲ ಅಂದ್ರೆ 5G ಅಂದರೆ 5G ಬಿದ್ದಿದ್ರೆ ಆಟೋಮೆಟಿಕ್ ಆಗ್ತಾ ಇದೆ. ಇನ್ನು ಕೆಲವೊಂದಷ್ಟು ಜನರಿಗೆ ಆ 2 GB ಡೇಟಾ ಕಂಪ್ಲೀಟ್ ಆಗೋದ ನಂತರ 5G ಡೇಟಾ ಬರ್ತದೆ. ಅನ್ಲಿಮಿಟೆಡ್ ಅಂದರೆ ಅನ್ಲಿಮಿಟೆಡ್ ಅಲ್ಲ, 300 GB ಲಿಮಿಟು.
ಅವರು ಅದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಒಳಗಡೆ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಎಲ್ಲರೂ ಕೂಡ ಗೊತ್ತು ಮಾಡ್ಕೊಳ್ಬೇಕು ಅಂತ ಆಯ್ತಾ. ಇನ್ನೊಳಗೆ ತುಂಬ ಸಿಂಪಲ್. ನಾನು ನಿಮಗೆ ಈ ಏರ್ಟೆಲ್ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲರಿಗೂ ಹೇಳೋದು ಅಷ್ಟೇ, ಏರ್ಟೆಲ್ದಲ್ಲಿ ಇದ್ದಂಥ ಕಂಡೀಷನ್ ಈ ಜಿಯೋದಲ್ಲಿ ಇಲ್ಲ. ಮೊದಲೇ ಹೇಳ್ತಾ ಇದ್ದೀನಿ, ಜಿಯೋದಲ್ಲಿ ಯಾವುದೇ ರೀತಿ ಕಂಡೀಷನ್ ಇಲ್ಲ. ನೋ ವೇ, ಅನ್ಲಿಮಿಟೆಡ್ ತೊಗೊಳ್ಳಿ ಅಂತ ಇದ್ದಾರೆ. ಅವ್ರಿಗೇನು ಕಡಿಮೆ ಅದ್ರ ಬಿಟ್ಟು ಅದೆಲ್ಲ ಬಿಡಿ. ಮೇನ್ ಇಂಪಾರ್ಟೆಂಟ್ ಎಲ್ಲ ನಮ್ಮ ಈ ಏರ್ಟೆಲ್ ಯೂಸರ್ಸ್ ಆಗಿರೋ ಈ ಒಂದು ವಿಡಿಯೋ ನೋಡೋ ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಸ್, ಕನ್ನಡ ಟಿಕೆಟ್ಸ್ ಎಲ್ಲ ಈ ಒಂದು ವಿಡಿಯೋ ಯಾವ ರೀತಿ ಅನಿಸ್ತು ಚಿಕ್ಕದಾಗಿ ಕಮೆಂಟ್ಸಲ್ಲಿ ಕಮೆಂಟಿಗೆ. ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಏರ್ಟೆಲ್ ಯೂಸ್ ಮಾಡೋರಿಗೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಒಬ್ಬರಿಗಲ್ಲ ಇಬ್ಬರಿಗಲ್ಲ, ನನಗೂ ಆಗಿದೆ, ನಿಮಗೂ ಕೂಡ ಆಗಿದೆ. ನಾನು ಈ ಪ್ರಾಬ್ಲಮ್ ತುಂಬ ಫೇಸ್ ಮಾಡಿದ್ದೀನಿ. ಯಾಕಂದರೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕ್ರಿ, ಅದಕ್ಕೆ ಇಂಟರ್ನೆಟ್ಟೇ ಬೇಕಾ. ಈ ರೀತಿ ಪ್ರಾಬ್ಲಮ್ ನಡೀತಿದೆ. ನೋಡೋಣ, ಆದಷ್ಟು ಮುಂದೆ ನೋಡೋಣ ಅಂತ ಆಯ್ತಾ. ಇವತ್ತೊಂದು ಮುಸ್ಲಿಂ ಪ್ರತಿಭೆ ಕಂಟಿಗೆ ಸ್ಪಂದಿಸಲ್ಲ ಕೂಡ ಈ ಒಂದು ವಿಡಿಯೋ ಬಗ್ಗೆ ಯಾವ ರೀತಿ ಅನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಮತ್ತೆ ಸಿಗ್ತೀನಿ. ಎಷ್ಟು ಎಲ್ಲರಿಗೆ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟು ಎಲ್ಲರಿಗೆ